ಕುರ್ಚಿ ಕಾದಾಟದ ನಡುವೆ ಕಾಂಗ್ರೆಸ್ಸಿಗೆ ಕಾದಿದೆಯಾ ಬಿಗ್ ಆಘಾತ. ಬಿಜೆಪಿ ನಾಯಕರ ಜೊತೆ ರಾಜಣ್ಣ ಪುತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದು ಕುರ್ಚಿ ಅಲುಗಾಡುತ್ತಿರುವ ಬೆನ್ನಲ್ಲೇ ನಾನಾ ಬೆಳವಣಿಗೆ ಜೊತೆ ಹೊಸ ಟೆನ್ಷನ್ ಶುರುವಾಗಿದೆ. ಕುರ್ಚಿ ಕಾಳಗ ಸ್ಥಾನದ ಪಲ್ಲಟ, ಕುರ್ಚಿ ಕಾದಾಟದ ನಡುವೆ ಕಾಂಗ್ರೆಸ್ಗೆ ಕಾದಿದೆಯಾ ಶಾಕ್. ಬಿಜೆಪಿ ನಾಯಕನ ಜೊತೆ ರಾಜಣ್ಣ ಪುತ್ರ ರಾಜೇಂದ್ರ ಚರ್ಚೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಸಿಎಂ ಕುರ್ಚಿ ಅಲುಗಾಡುತ್ತಿರುವ ಬೆನ್ನಲ್ಲೇ ಈ ತರಹದ್ದೊಂದು ಚರ್ಚೆಗಳಾಗ್ತಾ ಇದೆ. ನಾನಾ ಬೆಳವಣಿಗೆಯ ಜೊತೆ ಹೊಸ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಏನು ಹೇಳಿದ್ರು ರಾಜಣ್ಣ ಪುತ್ರ? ಕಾಂಗ್ರೆಸ್ ಮಾಜಿ ಸಚಿವ KN ರಾಜಣ್ಣರ ಪುತ್ರ MLC ರಾಜೇಂದ್ರ ಹಲವು ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿ ಸಚಿವ ಸ್ಥಾನ ಕಳೆದುಕೊಂಡಿದ್ದ KN ರಾಜಣ್ಣ ಮಗನ ಭವಿಷ್ಯಕ್ಕೆ ಹೊಸ ರಣತಂತ್ರ ರೂಪಿಸಿದ್ದಾರಾ ಎನ್ನುವ ಪ್ರಶ್ನೆಗಳು ರಾಜಣ್ಣ ರಾಜಕೀಯದಲ್ಲಿ ಹೊಸ ಹೆಜ್ಜೆ ಇಟ್ಟಂತೆ ಕಾಣುತ್ತಿದೆ. ದಿಢೀರ್ ದೆಹಲಿಗೆ ತೆರಳಲಿರುವ ರಾಜೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರೆ. ವಿ ಸೋಮಣ್ಣ ಹಾಗೂ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ಅರವಿಂದ್ ಬೆಲ್ಲದವರನ್ನ ಭೇಟಿ ಮಾಡಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ನಾಯಕರ ನಿರಂತರ ಸಂಪರ್ಕದಲ್ಲಿದ್ದಾರೆ ರಾಜಣ್ಣನ ಮಗ. ಬಿಜೆಪಿ ನಾಯಕರ ವಿಶ್ವಾಸ ಗಿಟ್ಟಿಸಿಕೊಳ್ಳಲು ಮುಂದಾಗಿರುವಂತಹ ರಾಜಣ್ಣನ ಪುತ್ರ ಬಿಜೆಪಿಗೆ ಒಂದು ವೇಳೆ ನಮ್ಮ ಅಪ್ಪ ಬರೋದಾದರೆ ಏನಾದರೂ ಅವಕಾಶಗಳು ಸಿಗ್ತಾವಾ? ಕುರ್ಚಿ ಕಾದಾಟದ ನಡುವೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ಸಿನ ಈ ಹಿಂದಿನ ದೊಡ್ಡ ದಿಗ್ಗಜ ನಾಯಕರಿಂದಲೇ ಶಾಕ್ ಕಾದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಂಡಾಯ ಎದ್ದು ಒಂದು ತಂಡ, ಬಿಜೆಪಿಯ ತಂಡ ದೆಹಲಿಗೆ ಹೋಗಿದೆ. ದೆಹಲಿಗೆ ಹೋಗಿರುವಂತಹ ಬಿಜೆಪಿಯ ಒಂದು ನಿಯೋಗ, ಆ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿ. ರಾಜ್ಯ ಕಾಂಗ್ರೆಸ್ನ ಭಿನ್ನಮತ ದಿಲ್ಲಿ ನಾಯಕರ ತಲುಪಿರುವ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ರಾಜಕೀಯವೂ ಕೂಡ ದಿಲ್ಲಿಯತ್ತ ಹೊರಟಿದೆ. 2 ವಾರದ ಹಿಂದೆಯಷ್ಟೇ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ದ ಬಿಜೆಪಿಯ ರೆಬಲ್ಸ್ ಟೀಮ್ಗಳು ಇವತ್ತು ದಿಲ್ಲಿಗೆ ಹಾರಿದೆ. ರಾಜ್ಯ ಬಿಜೆಪಿ ನಾಯಕತ್ವ ವಿರುದ್ಧ ಪದೇ ಧ್ವನಿ ಎತ್ತುತ್ತಲೇ ಬಂದಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದ ಬಿಜೆಪಿಯ ರೆಬಲ್ಸ್ ಬಣ ಈಗ ನವದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಕಸರತ್ತು ಮಾಡುತ್ತಿದೆ. ರಮೇಶ್ ಜಾರಕಿಹೊಳಿ ಜೊತೆಯಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ BV ನಾಯಕ್ ಮೊದಲಾದವರು ದೆಹಲಿಗೆ ತೆರಳಿದ್ದಾರೆ. ಇನ್ನು ಇದೇ ವೇಳೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಕಚೇರಿಯಲ್ಲಿ ಕಾಣಿಸಿಕೊಂಡಿದ್ದರು. ಅದರರ್ಥ ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗಲಿಲ್ವಾ ಎನ್ನುವಂಥದ್ದು. ಇನ್ನು ವರಿಷ್ಠರ ಭೇಟಿಗೆ ರೆಬಲ್ಸ್ಗಳಿಂದ ಶತಪ್ರಯತ್ನಗಳಾಗ್ತಾ ಇದೆ. ಬಿಜೆಪಿ ವರಿಷ್ಠರ ಭೇಟಿ ಮಾಡಲು ಕಾತರರಾಗಿರುವ ರಾಜ್ಯ ಬಿಜೆಪಿ ಭಿನ್ನರ ಬಣವು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಭೇಟಿಗೆ ಶತಪ್ರಯತ್ನ ನಡೆಸ್ತಾ ಇದೆ. ಆದರೆ ಮಂಗಳವಾರ ಸಂಜೆಯವರೆಗೂ ಸಾಧ್ಯವಾಗಿಲ್ಲ. ಇನ್ನೊಂದೆಡೆ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ನಡ್ಡಾರನ್ನ ಭೇಟಿ ಮಾಡಿದ್ದಾರೆ. ನಡ್ಡಾ ಜನ್ಮದಿನ ನಿಮಿತ್ತ ಅವರು ಭೇಟಿ ಮಾಡಿ ಈ ಇಬ್ಬರು ನಾಯಕರು ಅವರನ್ನು ಭೇಟಿ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಭಿನ್ನಮತ ಸ್ಫೋಟಗೊಂಡಿರುವ ಹಿನ್ನೆಲೆಯಲ್ಲಿ ದೆಹಲಿಗೂ ಕೂಡ ಬಿಜೆಪಿಯ ಒಂದು ನಿಯೋಗ ಹೊರಟಿರುವಂತಹದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.